ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದಹಾಗೆ ಇವತ್ತಿನ ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ 8th ವ್ಲಾಗ್ ಆಗಿರುತ್ತೆ. ನಾನು ಒಂಥರ ವಿಚಿತ್ರ ಅಂತ ಹೇಳ್ಬೋದು. ಕ್ಯಾಶುವಲ್ ಡೇಸಲ್ಲೆಲ್ಲ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಸಂಡೇ ಅಂತ ಬಂದರೆ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಯಾಕೆ ಅಂತ ಗೊತ್ತಿಲ್ಲ. ಸಂಡೇ ಅಲ್ವಾ, ಸೊ ನಾರ್ಮಲ್ ಡೇಗಿಂತ ಜಾಸ್ತಿ ನಿದ್ದೆ ಮಾಡ್ಬೋದು, ಜಾಸ್ತಿ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಬಟ್ ಸಂಡೇ ಟೈಮೇ ನನಗೆ ಸ್ವಲ್ಪ ಬೇಗ ಎಚ್ಚರ ಆಗುತ್ತೆ. ಆವತ್ತಿನ ದಿನ ಬೇರೆ ಥರ ಕೆಲಸಗಳನ್ನ ಇಟ್ಕೊಂಡಿರ್ತೀನಿ. ಸೊ ನನ್ನ ರೂಮಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅಷ್ಟರಲ್ಲಿ ಒಂಚೂಮ್ಮ ಎದ್ಬಿಟ್ಲು. ಅವಳಿಗೇನಂದರೆ ಪಕ್ಕದಲ್ಲೇ ಇರಬೇಕು, ಪಕ್ಕದಲ್ಲೇ ಇದ್ದರೆ 12 ಗಂಟೆ 1 ಗಂಟೆ ಆದರೂ ಎದ್ದೇಳೋದಿಲ್ಲ. ಸೊ ನಾನು ಎದ್ದೇಳ್ತಂದರೆ ಅವಳು ಕೂಡ ಎದ್ದು ಬಿಡ್ತಾಳೆ. ಇನ್ನು ಅವಳು ಎದ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಹತ್ರ ಕರ್ಕೊಂಡೋಗಿ ಬಿಟ್ಟೆ. ಅವರು ಕೂಡ ಎದ್ದು ಒಂದು 8 ಗಂಟೆ ಹಿಂಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ರು. ಸೊ ಅವಳನ್ನು ನೋಡ್ಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ರು. ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬಂದೆ. ಬ್ರೇಕ್ಫಾಸ್ಟ್ಗೆ ಇನ್ನೂ ರೆಡಿ ಮಾಡ್ತಾನೆ ಇದ್ರು, ಯಾಕಂದ್ರೆ ಮಾವನು ಇನ್ನೂ ಎದ್ದಿರ್ಲಿಲ್ಲ, ಮೈದ್ನ ಕೂಡ ಎದ್ದಿರ್ಲಿಲ್ಲ. ಸೊ ಅವ್ರು ಎದ್ದಳವರೆಗೂ ಲೇಟಾಗಿ ನಿಧಾನವಾಗಿ ಮಾಡಿದ್ರೆ ಅಂತ ಸೊ ಆರಾಮಾಗಿ ನಿಧಾನವಾಗಿ ಮಾಡ್ತಾ ಇದ್ರು ಬ್ರೇಕ್ಫಾಸ್ಟ್ನ. ಸೊ ನನಗೆ ಹೊಟ್ಟೆ ಹಸಿತಾ ಇತ್ತು, ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ. ಸೊ ಹಾಗಾಗಿ ನಾನು ಒಂದು ಗ್ಲಾಸ್ ಹಾಲು ಮಾಡ್ಕೊಂಡು ಕುಡಿತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ವ್ಲಾಗಲ್ಲಿ ಪೌಡ್ರು ಮಾಡಿದ್ದೆ, ಪ್ರೋಟೀನ್ ಪೌಡರು. ಅದನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಒಂದು ಗ್ಲಾಸ್ ಹಾಲಿಗೆ ಬೆರೆಸ್ಕೊಂಡು ಕುಡಿತಾ ಇದ್ದೀನಿ. ಒಂಚು ಮಗು ಕುಡಿಸೋದಕ್ಕೆ ಟ್ರೈ ಮಾಡಿದೆ, ಬಟ್ ಅವಳು ಕುಡಿಲಿಲ್ಲ. ಸೊ ಆ ಪೌಡ್ರಿಗೆನೆ ಬೆಲ್ಲದ ಪುಡಿ ಬರುತ್ತಲ್ಲ, ಬೆಲ್ಲದ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಬಿಟ್ಟು ಲಡ್ಡು ಥರ ಕೊಟ್ಟೆ. 1-2 ಲಡ್ಡು ತಿನ್ಲು. ಇನ್ನು ಇವತ್ತು ಪೂರಿ ಮತ್ತೆ ಸಾಗು ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಇದು ಬಂದು ನನ್ನ ಮೈದ್ನನ್ನ ಡಿಮ್ಯಾಂಡ್ ಆಗಿತ್ತು ತುಂಬಾ ದಿನಗಳಿಂದ. ಸೊ ಹಾಗಾಗಿ ಇವತ್ತು ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಹಾಲೆಲ್ಲ ಕುಡ್ದಿದ್ದಾದ್ಮೇಲೆ ಇನ್ನೇನು ಕೆಲಸ ಇರಲಿಲ್ಲ, ಯಾರು ಎದ್ದಿರ್ಲಿಲ್ವಲ್ಲ. ಸೊ ಹಾಗಾಗಿ ಕೆಳಗಡೆ ಏನು ಕೆಲಸ ಇರಲಿಲ್ಲ, ಬಟ್ಟೆಗಳು ಎತ್ಕೊಬೇಕಾಗಿತ್ತು, ನಿನ್ನೆ ಒಣಗಾಕಿರೋದು. ಸೊ ಹಾಗಾಗಿ ಟೆರೆಸ್ ಮೇಲೆ ಬಂದು ನಾನು ನನ್ನ ಮಗಳು ಬಟ್ಟೆ ಎತ್ಕೊತಾ ಇದ್ದೀವಿ. ಬಟ್ಟೆ ಎತ್ಕೊಬೇಕು ಅಂತ ಅಂದರೆ ಅಥವಾ ಬಟ್ಟೆ ಒಣಗಾಕ್ಬೇಕು ಅಂತ ಹೇಳಿದ್ರೆ ನನ್ನ ಮಗಳು ಪಟ್ಟಂತ ಓಡೋಗಿ ಕ್ಲಿಪ್ ಬಾಕ್ಸ್ ಎತ್ಕೊಂಡ್ಬರ್ತಾಳೆ, ಕ್ಲಿಪ್ನ ಹಾಕ್ಸ್ಕೊಳ್ಳೋದಕ್ಕೆ ಅಥವಾ ಕ್ಲಿಪ್ನ ಕೊಡೋದಕ್ಕೆ. ಈ ಒಂದು ಕೆಲಸ ಅವಳದಾಗಿರುತ್ತೆ. ಇನ್ನು ಇವತ್ತು ತುಂಬಾನೇ ಫ್ರೀ ಆಗಿದ್ದೆ. ಸೊ ಹಾಗಾಗಿ ಬಟ್ಟೆಗಳನ್ನ ತಂದಿದ ತಕ್ಷಣನೇ ಮಡ್ಚಿಡ್ತಾ ಇದ್ದೀನಿ. ಸಾಮಾನ್ಯ ಈ ರೀತಿ ತಂದಿದ ತಕ್ಷಣನೇ ಮಡ್ಚಿಡೋದಿಲ್ಲ, ನಾನು ಕೂಡ ಸೋಂಬೇರಿನೇ ಸ್ವಲ್ಪ. ಸೊ ತಂದಿದ್ದೆ ಒಂದು ಚೇರ್ ಮೇಲೆ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡೋದಿಕ್ಕೆ ಹೋಗ್ಬಿಡ್ತೀನಿ. ಬಟ್ ಇವತ್ತು ಬೇರೆ ಕೆಲಸ ಮಾಡೋದಿಕ್ಕೆ ಅದೇ ಆಗಲೇ ಹೇಳ್ದಾಗೆ ಯಾರು ಎದ್ದಿರಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಮಡ್ಸ್ಕೊತ ಒಂಚೂಮ್ಮ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನಾನು ಒಂದು ಕಡೆಯಿಂದ ಮಡ್ಚಿ ಇಡ್ತಾ ಇದ್ದೀನಿ, ಅವಳು ಒಂದು ಕಡೆಯಿಂದ ಕಿತ್ತಿ ಇಡ್ತಾ ಇದ್ದಾಳೆ. ಇನ್ನು ಬ್ರೇಕ್ಫಾಸ್ಟ್ ರೆಡಿ ಆಗಷ್ಟರಲ್ಲೇ ಸುಮಾರು ಒಂದು 12 ಗಂಟೆ ಆಗೋಯ್ತು. ಯಾಕಂದ್ರೆ ಒಬ್ಬರೇ ರೆಡಿ ಮಾಡಿದ್ದಲ್ವಾ, ಅದು ಅಲ್ಲದೆ ಯಾರು ಎದ್ದಿಲ್ಲ ಅಂತ ಹೇಳ್ಬಿಟ್ಟು ಲೇಟಾಗೆ ಮಾಡಿದ್ರು. ಸೊ ನಾನು ಹಾಲು ಕೊಡ್ತಿದ್ನಲ್ಲ, ನನಗೇನು ಹೊಟ್ಟೆ ಹಸಿರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿ ಟಿಫನ್ ತಿಂದೆ. ಇನ್ನೇನು ಮಧ್ಯಾಹ್ನದ ಲಂಚೇ ಆಗೋಯ್ತು ಅದು. ಸರಿ ಹತ್ತತ್ರ ಮಧ್ಯಾಹ್ನ ಹಂಗೆ ಎಲ್ಲರೂ ಟಿಫನ್ ತಿಂದಿದ್ರಿಂದ ಮಧ್ಯಾಹ್ನ ಊಟ ಯಾರೂ ಮಾಡಲೇ ಇಲ್ಲ. ಅಟ್ಲೀಸ್ಟ್ ನಾನು ಒಂದು ಗ್ಲಾಸ್ ಹಾಲು ಕುಡಿದೆ, ಬೇರೆಯವ್ರು ಏನೂ ಕುಡಿಲೇ ಇಲ್ಲ. ಡೈರೆಕ್ಟಾಗಿ ಟಿಫನ್ ಮಾಡಿದ್ದು, ಅದೊಂಥರ ಬ್ರಂಚ್ ಅಂತ ಹೇಳ್ಬೋದು. ಸೊ ಅಡುಗೆ ಏನೋ ಮಾಡದೇ ಇರೋ ಕಾರಣಕ್ಕೆ ಸುಮ್ಮನೆ ಆಗಿಬಿಟ್ವಿ. ಸಡನ್ನಾಗಿ ಮಾವನು ಕೂಡ ಹೊರಗಡೆ ಹೋಗಿದ್ರು, ಬಂದುಬಿಟ್ಟು ಊಟ ಹಾಕ್ಕೊಡಿ ಅಂತ ಹೇಳಿದ್ರು. ಅಡುಗೆ ಮಾಡಿಲ್ಲ ಮಾವ, ಬೆಳಿಗ್ಗೆ ತಿಂದಿದ್ದು ಡೈಜೆಸ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತಂದೆ. ಸರಿ ಆಯಿತು ಅಂದರು. ನಾನಂದೆ ಬೆಳಿಗ್ಗೆ ಒಂದು ಸ್ವಲ್ಪ ಸಾಗು, ಸ್ವಲ್ಪ ಸಾಂಬಾರು ರೀತಿನೇ ಇತ್ತು, ಅದಕ್ಕೆ ಮುದ್ದೆ ಮಾಡಿಕೊಡ್ಲಾ ಅಂತ ಅಂದೆ, ಪ್ಲೈನ್ ಮುದ್ದೆ. ಸರಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಪ್ಲೈನ್ ಮುದ್ದೆ ಮಾಡಿಕೊಟ್ಟೆ. ಸುಮಾರು 4:15 ಹಂಗೆ ಅವರು ಬಂದಿದ್ದು ಹೊರಗಡೆ ಹೋಗಿ. ಅವ್ರಿಗೆ ಪ್ಲೈನ್ ಮುದ್ದೆ ಮಾಡಿಕೊಟ್ಟು ಹಿಂದೆನೇ ಕಾಫಿನೂ ಕೂಡ ರೆಡಿ ಮಾಡಿದೆ. ಬಟ್ ಅವರು ಕಾಫಿ ಕುಡಿದಲ್ಲೇ ಮತ್ತೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ರು. ಸೊ ಅದಕ್ಕೂ ಮುಂಚೆ ಬಂದಾಗ, ಊಟಕ್ಕೆ ಅಂತ ಬಂದಾಗ ಸ್ನ್ಯಾಕ್ಸು ಕೂಡ ತಂದಿದ್ರು. ಸೊ ಅದನ್ನು ಕೂಡ ತಿಂದು ಕಾಫಿನೂ ಕೂಡ ರೆಡಿ ಮಾಡಿಕೊಂಡು ಕುಡಿದ್ಬಿಟ್ಟು ಆರಾಮಾಗಿ ಟೈಮ್ ಪಾಸ್ ಮಾಡಿದ್ದು. ಇನ್ನು ನಮ್ಮ ಚಿಕ್ಕತ್ತೆ ಮಕ್ಕಳು ಬಂದು ತುಂಬ ದಿನಗಳೇ ಆಗೋಗಿತ್ತು, ಇನ್ನೇನು ತಿಂಗಳೇ ಆಗೋಯ್ತು ಅನಿಸುತ್ತೆ. ಈ ನಡುವೆ ಬರ್ತಾನೆ ಇಲ್ಲ ಅವರು. ಎಕ್ಸಾಮ್ಸ್ ಬೇರೆ ಮಧ್ಯೆ ಮಧ್ಯೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಓದ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಇವತ್ತು ನಮ್ಮ ಚಿಕ್ಕತ್ತೆ ಮಗಳು ಅವಳೇ ಬಂದಿದ್ಲು ಮನೆಗೆ, ದೊಡ್ಡವಳು ಬರಲಿಲ್ಲ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಆರಾಮಾಗಿ ಆಟ ಆಡ್ಕೊಂಡು ಪಾಪು ಜೊತೆ ಇದ್ಲು. ಸೊ ನಾನು ಈ ಗ್ಯಾಪಲ್ಲಿ ಅವಳಿಗೆ ಹಲ್ಗಳು ಬೇರೆ ಉದ್ರೋಗ್ಬಿಟ್ಟಿದೆ ನೋಡಿ, ತುಂಬ ದಿನಗಳಾಗ್ಬಿಟ್ಟಿತ್ತು. ಸೊ ನೋಡಿಕೊಂಡು ಅವಳನ್ನ ರೇಗಿಸ್ಕೊಂಡಿದ್ದೆ. ಇನ್ನು ನೋಡ್ತಾ ನೈಟ್ ಆಗೋಯ್ತು. ನೈಟು ಒಂಚು ಮಗು ಊಟ ಮಾಡಿಸಿ ಮಕ್ಕಳೆಲ್ಲ ಊಟ ಮಾಡಿ ಅತ್ತೆ ಅವ್ರನ್ನ ಮನೆಗೆ ಬಿಡೋದಕ್ಕೆ ಅಂತ ಹೋದ್ರು. ನಾನು ಇನ್ನೇನಿರುತ್ತೆ ಸೊ ಕಿಚನ್ ಕ್ಲೀನಿಂಗು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೆ.
ಇವತ್ತು ನಮ್ಮ ಮನೇಲಿ ಅಡುಗೆನೂ ಕೂಡ ಬೇಗನೆ ಆಗೋಯ್ತು, ಯಾಕಂದರೆ ಮಧ್ಯಾಹ್ನ ತಿಂದಿದ್ರಿಂದ ಸೊ ಸಂಜೆ ಹಂಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ಒಂದು 6 ಗಂಟೆ ಹಿಂಗೆ ಅಡುಗೆ ಮಾಡಿ 7 ಗಂಟೆ ಹಿಂಗೆಲ್ಲ ಎಲ್ಲ ತಿಂದ್ಬಿಟ್ರು. ಸೊ ಮಾವ ಒಬ್ಬರು ಬ್ಯಾಲೆನ್ಸ್ ಇದ್ದರು. ಸೊ ಅವ್ರಿಗೆ ನಿಧಾನಕ್ಕೆ ಹಾಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂದಿದ್ದಾದಮೇಲೆ ಕಿಚನ್ ಕ್ಲೀನಿಂಗು ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಸೊ ಹತ್ತತ್ರ 9 ಗಂಟೆ ಒಳಗಡೆನೆ ನನ್ನ ಏನಂದರೆ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗ್ದೋಯ್ತು. ನನಗೆ ಕೆಲಸ ಇನ್ನೇನಿರಲಿಲ್ಲ. ಒಂಚುಮನು ಕೂಡ ಅತ್ತೆ ಅಮ್ಮನೆಗೆ ಹೋಗಿದ್ಲಲ್ವ, ಸೊ ತುಂಬಾ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಶೋಕೇಸ್ ಕ್ಲೀನ್ ಮಾಡೋದಿತ್ತು. ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಟೈಮ್ ಇತ್ತಂದರೆ ಈ ರೀತಿ ಏನಾದರೂ ಒಂದು ಕ್ಲೀನಿಂಗ್ ಮಾಡ್ಕೊತಾ ಇರ್ತೀನಿ. ಬೆಳಿಗ್ಗೆಯಿಂದನೂ ಒಂಚುಮಗೆ ಸ್ನಾನ ಮಾಡ್ಸೋದಿಕ್ಕೆ ಆಗ್ಲೇ ಇಲ್ಲ. ಸೊ ಯಾಕೆ ಅಂತ ಗೊತ್ತಿಲ್ಲ, ಮಾಡ್ಸೋಣ ಅಂತ ಅನ್ಕೊಂಡು ಮಾಡ್ಸೋದಿಕ್ಕೆ ಆಗ್ಲಿಲ್ಲ. ಸೊ ನೈಟ್ ಹಂಗೆ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಹಂಗೆ ಬಿಸಿ ಸ್ನಾನ ಮಾಡಿಸಿ ಅವಳನ್ನು ಕೂಡ ಮಲಗಿಸ್ದೆ. ಇನ್ನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.